ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯು ವಧವು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಗೆ ಆನಂದವರ್ಧಕನು, ಶ್ರೀಕೃಷ್ಣನಿಗೆ ಅಸಾಧಾರಣ ಶಸ್ತ್ರವೆನಿಸಿದ ಚಕ್ರವನ್ನು ಕೈಯಲ್ಲಿ ಧರಿಸಿದವನು, ಅತಿರಥನೂ ಆದ ಆ ಬಾಲಕನು ಕುರುಕ್ಷೇತ್ರದಲ್ಲಿ ಬೇರೊಬ್ಬ ಜನಾರ್ದನನಂತೆ ಕಾಣಿಸುತ್ತಿದ್ದನು. ಕೆದರಿದ ಮುಂಗರುಳುಗಳೊಡನೆ ಚಕ್ರವನ್ನು ಹಿಡಿದು ನಿಂತಿದ್ದ ಆ ಬಾಲಕನ ತೇಜಸ್ಸು ಅಲ್ಲಿದ್ದ ರಾಜರಿಗೆ ಆಗ ಕಣ್ಣಿಂದ ನೋಡುವುದಕ್ಕೂ ಅಸಾಧ್ಯವಾಯಿತು. ಅವನ ಕೈಯಲ್ಲಿದ್ದ ಚಕ್ರವನ್ನು ನೋಡಿ ದ್ರೋಣಾದಿಗಳ ಮನಸ್ಸಿನಲ್ಲಿ ಅಪಾರ ಭೀತಿಯುಂಟಾಯಿತು. ಅವರು ತಮ್ಮಲ್ಲಿ ತಾವು, ಆಹಾ, ಇವನು ಈಗ ತನ್ನ ಕೈಯಲ್ಲಿರುವ ಚಕ್ರವನ್ನು ಪ್ರಯೋಗಿಸಿ ಬಿಟ್ಟರೆ ಮಾತ್ರ ನಾವೊಬ್ಬರು ಬದುಕಲಾರೆವು. ಅವನಿಗೆ ಕೃಷ್ಣನ ವರಬಲದಿಂದ ಅದೇ ವಿಷ್ಣು ಚಕ್ರದಂತೆ ನಮ್ಮ ಮೇಲೆ ಬೀಳುವುದು ಎಂದು ಚಿಂತಿಸಿ ಎಲ್ಲರೂ ಸೇರಿ ಬಾಣ ಪ್ರಯೋಗಗಳಿಂದ ಆ ಚಕ್ರವನ್ನು ತುಂಡು ಮಾಡಿ ಕೆಳಗೆ ಬಿಟ್ಟರು. ಆಮೇಲೆ ಅಭಿಮನ್ಯುವು ದೊಡ್ಡ ಗದೆಯೊಂದನ್ನು ಕೈಗೆತ್ತಿಕೊಂಡು ಅಶ್ವತ್ಥಾಮನಿಗೆ ಇದಿರಾಗಿ ಓಡಿದನು. ಉರಿಯನ್ನು ಕಕ್ಕುವ ಸಿಡಿಲಿನಂತೆ ಭಯಂಕರವಾದ ಗದೆಯನ್ನು ಎತ್ತಿಕೊಂಡು ತನಗಿದಿರಾಗಿ ಬರುತ್ತಿದ್ದ ಆ ಅಭಿಮನ್ಯುವನ್ನು ಕಂಡೊಡನೆ ಅಶ್ವತ್ಥಾಮನು ರಥದ ಗದ್ದುಗೆಯಿಂದ 3 ಅಡಿಗಳು ಹಿಂದಕ್ಕೆ ಸರಿದನು. ಅಭಿಮನ್ಯುವು ಅದೇ ಗದೆಯಿಂದ ಅಶ್ವತ್ಥಾಮನ ರಥಾಶ್ವಗಳನ್ನು, ರಥದ ಪಕ್ಕದಲ್ಲಿರುವ 2 ಸಾರಥಿಗಳನ್ನು ಕೊಂದು ಬಿಟ್ಟನು. ಅಭಿಮನ್ಯುವಿನ ಮೈತುಂಬ ಬಾಣಗಳು ನಾಟಿ ಅವನು ಮುಳ್ಳು ಹಂದಿಯಂತೆ ಕಾಣುತ್ತಿದ್ದನು. ಆಗಲೂ ಅಭಿಮನ್ಯುವು ಶಕುನಿಯ ದಾಯಾದನಾದ ಕಾಲಕೇಯನೆಂಬುವನನ್ನು, ಅವನಿಗೆ ಬೆಂಬಲವಾಗಿ ಬಂದಿದ್ದ 77 ಮಂದಿ ಗಾಂಧಾರ ವೀರರನ್ನು ಕೊಂದನು. ವಸಾತಿ ದೇಶದ 10 ಮಂದಿ ರಥಿಕರನ್ನು ವಧಿಸಿದನು. ಕೇಕೆಯ ರಾಜರ 7 ರಥಗಳನ್ನು 10 ಆನೆಗಳನ್ನು ಕೊಂದು ಕೆಡಹಿದನು. ದುಶ್ಯಾಸನನ ಮಗನ ರಥವನ್ನು ಅವನ ರಥಾಶ್ವಗಳೊಡನೆ ಒಂದೇ ಗದಾ ಪ್ರಹಾರದಿಂದ ತೀರಿಸಿಬಿಟ್ಟನು. ಇದನ್ನು ನೋಡಿ ದುಶ್ಯಾಸನ ಪುತ್ರನು ಅತ್ಯಾಕ್ರೋಶದಿಂದ ತಾನು ಒಂದು ದೊಡ್ಡ ಗದೆಯನ್ನು ಕೈಗೆತ್ತಿಕೊಂಡು, ಎಲಾ ದುಷ್ಟ, ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಅಭಿಮನ್ಯುವಿಗೆ ಇದಿರಾಗಿ ಓಡಿ ಬಂದನು. ವೀರರಾದ ಆ ಯುವಕರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಗದಾ ಪಾಣಿಗಳಾಗಿ ಹೋರಾಡತೊಡಗಿದರು. ಅಣ್ಣ ತಮ್ಮಂದಿರ ಮಕ್ಕಳಾದ ಆ ಬಾಲಕರಿಬ್ಬರಿಗೂ ಹಿಂದೆ ರುದ್ರನಿಗೂ ಅಂಧಕಾಸುರನಿಗೂ ನಡೆದ ಯುದ್ಧದಂತೆ ಘೋರ ಯುದ್ಧವಾಯಿತು. ಇಬ್ಬರು ಅನ್ಯೋನ್ಯ ಗದಾ ಪ್ರಹಾರದಿಂದ ನೆಲಕ್ಕೆ ಬಿದ್ದರು. ಮುರಿದು ಬಿದ್ದ ಇಂದ್ರ ಧ್ವಜಗಳಂತೆ ರಣರಂಗದಲ್ಲಿ ಸ್ವಲ್ಪ ಹೊತ್ತು ಇಬ್ಬರು ನಿಶ್ಚೇಷ್ಟರಾಗಿ ಬಿದ್ದಿದ್ದರು. ಅಷ್ಟರಲ್ಲಿ ದುಶ್ಯಾಸನ ಪುತ್ರನು ಮೆಲ್ಲಗೆ ಚೇತರಿಸಿಕೊಂಡು ಮೇಲೆದ್ದನು. ಸ್ವಲ್ಪ ಹೊತ್ತಿಗೆ ಅಭಿಮನ್ಯುವು ಮೆಲ್ಲಗೆ ಚೇತರಿಸಿಕೊಂಡು ಎದ್ದು ನಿಲ್ಲುತ್ತಿರುವಷ್ಟರಲ್ಲಿ ದುಶ್ಯಾಸನ ಪುತ್ರನು ಗದೆಯಿಂದ ಅಭಿಮನ್ಯುವಿನ ನಡು ತಲೆಯ ಮೇಲೆ ಬಲವಾಗಿ ಅಪ್ಪಳಿಸಿಬಿಟ್ಟನು. ಇದುವರೆಗೆ ಯುದ್ಧದಲ್ಲಿ ಆಯಾಸಗೊಂಡಿದ್ದ ಅಭಿಮನ್ಯುವಿಗೆ ನಡು ನೆತ್ತಿಗೆ ಬಿದ್ದ ಆ ಗದಾ ಪ್ರಹಾರದಿಂದ ಪ್ರಜ್ಞೆ ತಪ್ಪಿತು. ಗತ ಪ್ರಾಣನಾಗಿ ಕೆಳಗೆ ಬಿದ್ದು ಬಿಟ್ಟನು. ಮಹಾರಾಜ, ಹೀಗೆ ಮಹಾವೀರನಾದ ಸುಭದ್ರಾ ಕುಮಾರನು ನಿನ್ನ ಸೈನ್ಯದ ನಡುವೆ ಏಕಾಕಿಯಾಗಿ ಸಿಕ್ಕಿಬಿದ್ದಾಗ ಬಹು ಮಂದಿಗಳ ಪ್ರಯತ್ನದಿಂದ ಹತನಾದನು. ತಾನು ಬದುಕಿರುವವರೆಗೆ ಮದದಾನೆಯು ಕಮಲ ಸರೋವರವನ್ನು ಹೇಗೋ ಹಾಗೆ ನಿನ್ನ ಸೈನ್ಯವನ್ನೆಲ್ಲ ಉಲ್ಲೂಲ ಕಲ್ಲೋಲ ಮಾಡಿ ಕೊನೆಗೆ ಹಲವು ಬೇಡರಿಂದ ಒಂದು ಮದದಾನೆಯು ಹತವಾಗಿ ಬೀಳುವಂತೆ ಹತನಾಗಿ ಬಿದ್ದನು. ಅಭಿಮನ್ಯುವು ಬಿದ್ದೊಡನೆ ನಿಮ್ಮವರೆಲ್ಲರೂ ಅವನನ್ನು ಸುತ್ತಿ ಮುತ್ತಿ ನಿಂತು ನೋಡುತ್ತಿದ್ದರು. ಕೌರವ ಸೈನ್ಯವನ್ನು ಕಲಗಿಸಿ ದೊಡ್ಡ ಕಾಡನ್ನೆಲ್ಲ ದಹಿಸಿದ ಮೇಲೆ ಶಾಂತವಾದ ಅಗ್ನಿಯಂತೆಯೂ, ಪರ್ವತ ಶಿಖರಗಳನ್ನೆಲ್ಲ ಉರುಳಿಸಿ ವೇಗ ಒಡಗಿದ ಗಾಳಿಯಂತೆಯೂ ಶಾಂತವಾದ ಅಭಿಮನ್ಯುವಿನ ಶರೀರವನ್ನು ಒಬ್ಬೊಬ್ಬನು ಭಯಾಶ್ಚರ್ಯಗಳಿಂದ ನೋಡುತ್ತಿದ್ದರು. ಅಸ್ತಂಗತನಾದ ಸೂರ್ಯನಂತೆಯೂ, ಗ್ರಹಣ ಹಿಡಿದ ಚಂದ್ರನಂತೆಯೂ, ನೀರೊಣಗಿದ ಸಮುದ್ರದಂತೆಯೂ ಅವನು ಕಾಣಿಸುತ್ತಿದ್ದನು. ಪೂರ್ಣ ಚಂದ್ರನಂತಿರುವ ಮುಖದ ಕಳೆ, ಕಾಕಪಕ್ಷದಿಂದ ಮರೆಸಲ್ಪಟ್ಟ ಹಣೆ, ಈ ಅಪೂರ್ವ ಶೋಭೆಗಳಿಂದ ಶೋಭಿಸುತ್ತಾ ನೆಲದ ಮೇಲೆ ಬಿದ್ದ ಅಭಿಮನ್ಯುವಿನ ದೇಹವನ್ನು ನೋಡಿ ನಿನ್ನ ಕಡೆಯ ಮಹಾರಥರೆಲ್ಲ ಸಂತೋಷದಿಂದ ಬಾರಿ ಬಾರಿಗೂ ಸಿಂಹನಾದ ಮಾಡಿದರು. ಆಗ ನಿನ್ನ ಮಕ್ಕಳ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಆ ಬಾಲಕನ ಸ್ಥಿತಿಯನ್ನು ನೋಡಿ ಉಳಿದವರೆಲ್ಲರೂ ಕಣ್ಣಿಂದ ನೀರನ್ನು ಸುರಿಸಿದರು. ಆಕಾಶದಿಂದ ಬಿದ್ದ ಚಂದ್ರನಂತೆ ನೆಲದ ಮೇಲೆ ಬಿದ್ದಿದ್ದ ಆ ಬಾಲಕನನ್ನು ನೋಡಿ ಅಂತರಿಕ್ಷಚಾರಿಗಳಾದ ಭೂತಗಳೆಲ್ಲ ಅಳಲಾರಂಭಿಸಿದವು. ಆಗ ಆ ಗಗನಚಾರಿ ಭೂತಗಳೆಲ್ಲ, ಹಾ ಹಾ, ಇದು ಧರ್ಮವಲ್ಲ,
ಕೌರವರ ಕಡೆಯಲ್ಲಿ ದ್ರೋಣ, ಕರ್ಣರೇ ಮೊದಲಾದ 6 ಮಂದಿ ಮಹಾರಥರು ಸೇರಿಕೊಂಡು ಈ ಒಬ್ಬ ಬಾಲಕನನ್ನು, ಅದು ಆತನು ನಿರಾಯುಧನಾಗಿದ್ದ ಸಮಯದಲ್ಲಿ ಕೊಂದರಲ್ಲವೇ ಎಂದು ನಿಂದಿಸುತ್ತಿದ್ದವು. ಅಭಿಮನ್ಯುವು ಮೃತನಾಗಿ ಬಿದ್ದಿದ್ದರು. ಅವನಿಂದ ರಣರಂಗವು ನಕ್ಷತ್ರಗಳೊಡಗೂಡಿದ ಪೂರ್ಣ ಚಂದ್ರನಂತೆ ಶೋಭಿಸುವ ಆಕಾಶದಂತೆ ಕಾಣಿಸುತ್ತಿದ್ದಿತು. ಆಗ ನೆಲದ ಮೇಲೆ ಎಲ್ಲಿ ನೋಡಿದರೂ ಚಿನ್ನದ ಹಿಡಿಗಳುಳ್ಳ ಬಾಣಗಳು, ರಕ್ತ ಪ್ರವಾಹಗಳು, ಕೀಟ ಕುಂಡಲಗಳೊಡನೆ ಉರುಳಾಡುತ್ತಿರುವ ಶೂರರ ತಲೆಗಳು, ಆನೆಗಳ ಮೇಲೆ ಹೊದಿಸಿದ ಚಿತ್ರ ಕಂಬಳಗಳು, ಪತಾಕೆಗಳು, ಚಾಮರಗಳು, ಹರಿದ ವಸ್ತ್ರಗಳು, ಅಸ್ತರಣಗಳು, ಆನೆ ಕುದುರೆಗಳ ಅಲಂಕಾರಗಳು, ಹೊರೆಯೊಚ್ಚಿದ ಸರ್ಪದೇಹಗಳಂತೆ ಕಾಣಿಸುವ ತೀಕ್ಷ್ಣ ಖಡ್ಗಗಳು, ತುಂಡಾಗಿ ಬಿದ್ದ ಬಿಲ್ಲು, ಶಕ್ತಿ, ರಿಷ್ಟಿ, ಪ್ರಾಸ, ಕಂಪನ ಮೊದಲಾದ ವಿವಿಧ ಆಯುಧಗಳು. ಇವುಗಳಿಂದ ಆ ರಣರಂಗವು ಅತಿ ಭೀಕರವಾಯಿತು. ಅಲ್ಲಲ್ಲಿ ಅರ್ಧ ಜೀವದಿಂದ ಉತ್ಕ್ರಮಣಾವಸ್ಥೆಯಲ್ಲಿ ಕೆಲವರು ಅರಚಿಕೊಳ್ಳುವರು. ಕೆಲವರ ಮೈಯಿಂದ ರಕ್ತವು ಸುರಿಯುತ್ತಿರುವುದು. ಹಲವರು ಸತ್ತು ಬಿದ್ದಿರುವರು. ಕೆಲವರು ಆಗಲೇ ಬೀಳುತ್ತಿರುವರು. ರಕ್ತಸ್ರಾವದೊಡನೆ ಕೆಲವು ಕುದುರೆಗಳಿಗೆ ಮರಣಸೂಚಕವಾದ ಶ್ವಾಸವು ಎಳೆಯುತ್ತಿರುವುದು. ಕೆಲವು ಕುದುರೆಗಳು ನಿರ್ಜೀವವಾಗಿ ಬಿದ್ದಿರುವವು. ಎಷ್ಟೋ ಆನೆಗಳು ಅಂಕುಶಧಾರಿಗಳಾದ ಮಾವಟಿಗರೊಡನೆಯೂ ತಮ್ಮ ಮೇಲೆ ಬಿಗಿದ ಆಯುಧ ಧ್ವಜ ಆಯುಧ ಧ್ವಜಗಳೊಡನೆಯೂ ಪರ್ವತಾಕಾರವಾಗಿ ಕೆಳಗೆ ಸತ್ತು ಬಿದ್ದಿರುವವು. ಅಲ್ಲಲ್ಲಿ ರಥಗಳು ಪುಡಿ ಪುಡಿಯಾಗಿ ತಮಗೆ ಹೂಡಿದ ಕುದುರೆಗಳೊಡನೆಯೂ ಸಾರಥಿಗಳೊಡನೆಯೂ ಬಿದ್ದಿರುವವು. ರಥ, ಗಜ, ತುರಗ, ಪದಾತಿಗಳೆಂಬ ಚತುರಂಗಗಳು ತಾವು ತಾವು ಕೈಯಲ್ಲಿ ಹಿಡಿದ ಆಯುಧಗಳೊಡನೆ ಅಲ್ಲಲ್ಲಿ ಸತ್ತು ಬಿದ್ದು ರಣಭೂಮಿಯು ಕಲಗಿದ ಮಡುವಿನಂತೆ ಕಾಣಿಸುತ್ತಾ ಭೀರುಗಳಿಗೆ ಭಯಜನಕವಾಗಿದ್ದಿತು. ಚಂದ್ರ ಸೂರ್ಯ ಸಮಾನ ತೇಜಸ್ಸಿನಿಂದ ಬಿದ್ದಿದ್ದ ಆ ಅಭಿಮನ್ಯುವನ್ನು ನೋಡಿ ನಮ್ಮವರಿಗೆ ಸಂತೋಷವು, ಪಾಂಡವರಿಗೆ ಮಹತ್ತಾದ ಸಂಕಟವು ಉಕ್ಕಿ ಬರುತ್ತಿದ್ದುದು. ಇನ್ನು ಯೌವನಕ್ಕೂ ಬಾರದ ಬಾಲನಾದ ಆ ಅಭಿಮನ್ಯುವಿನ ಮರಣವನ್ನು ನೋಡಿ ಧರ್ಮರಾಜನ ಕಣ್ಣಿದಿರಾಗಿಯೇ ಪಾಂಡವ ಸೈನ್ಯವು ಭಯದಿಂದ ಓಡಲಾರಂಭಿಸಿತು. ಆಗ ಧರ್ಮರಾಜನು ಆ ವೀರರನ್ನು ಕುರಿತು, ಎಲೈ, ಭಯಪಡಬೇಡಿರಿ, ಧೈರ್ಯವನ್ನು ತಂದುಕೊಳ್ಳಿರಿ. ಶೂರನಾದ ಅಭಿಮನ್ಯುವು ವೀರ ಸ್ವರ್ಗವನ್ನು ಹೊಂದಿ ಸುಖದಿಂದ ಇರುವನು. ಅಂತಹ ಕಷ್ಟ ದಶೆಯಲ್ಲಿಯೂ ಶತ್ರುಗಳಿಗೆ ಬೆನ್ನು ಕೊಡದೆ ಯುದ್ಧ ಮಾಡಿದನು. ಚಿಂತಿಸಬೇಡಿರಿ, ನಾವು ಈ ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸುವೆವು ಎಂದನು. ಹೀಗೆಂದು ಧರ್ಮರಾಜನು ತನ್ನ ಕಡೆಯಲ್ಲಿ ಭಯಪಟ್ಟವರನ್ನು, ದುಃಖಿತರನ್ನು ಸಮಾಧಾನಗೊಳಿಸುತ್ತಾ ಅವರನ್ನು ಪ್ರೋತ್ಸಾಹಗೊಳಿಸಿದನು. ಮಹಾರಾಜ, ಹೀಗೆ ಆ ಅರ್ಜುನ ಕುಮಾರನು ಸರ್ಪದಂತೆ ಕ್ರೂರರಾದ ಅನೇಕ ವೀರರನ್ನು ತಾನು ಮೊದಲು ಕೊಂದು ಆಮೇಲೆ ತನ್ನ ಪ್ರಾಣವನ್ನು ಒಪ್ಪಿಸಿಬಿಟ್ಟನು. ಆ ಬಾಲಕನೊಬ್ಬನೇ 10,000 ಮಂದಿ ವೀರರನ್ನು, ಮಹಾರಥನಾದ ಕೋಸಲ ರಾಜನನ್ನು ಕೊಂದು ಯುದ್ಧದಲ್ಲಿ ಕೃಷ್ಣಾರ್ಜುನರಿಗೆ ಸಮಾನನೆನಿಸಿಕೊಂಡು ಕೊನೆಗೆ ಇಂದ್ರಲೋಕವನ್ನು ಸೇರಿದನು. ನಮ್ಮ ಕಡೆಯ ಸಾವಿರಾರು ಸೈನ್ಯಗಳನ್ನು ಕೊಂದರೂ ಅವನಿಗೆ ಯುದ್ಧದಲ್ಲಿ ತೃಪ್ತಿ ಇರಲಿಲ್ಲ. ಅವನು ಕ್ಷತ್ರಿಯ ಯೋಗ್ಯವಾದ ಪುಣ್ಯ ಕಾರ್ಯವನ್ನು ನಡೆಸಿ ಆ ಪುಣ್ಯ ಬಲದಿಂದ ಪುಣ್ಯಶಾಲಿಗಳಿಗೆ ಲಭಿಸತಕ್ಕ ಉತ್ತಮ ಲೋಕಗಳನ್ನು ಹೊಂದಿದನು. ಇದರಿಂದ ಅವನಿಗಾಗಿ ಯಾರೂ ವ್ಯಸನ ಪಡುವ ಹಾಗಿಲ್ಲ ಎಂದನು. ಇದು 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.